ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಇವತ್ತು ಬೆಳಗ್ಗೆ ದಿಲ್ಲಿಯ ಒಂದು ನ್ಯಾಯಾಲಯದಲ್ಲಿ ಬಂದಂಥ ತೀರ್ಪೇನಿದೆ ಅದು ಇಡೀ ದೇಶವನ್ನು ಒಂದು ರೀತಿಯಾಗಲಿ ಬೆಚ್ಚಬೀಳಿಸ್ತು. ದೊಡ್ಡ ಮಟ್ಟದ ಚರ್ಚೆಗೆ, ರಾಜಕೀಯ ಚರ್ಚೆಗೆ ಕಾರಣ ಆಗುವಂತೆ ಮಾಡ್ತು. ಏನದು ವಿಚಾರ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕೇಜ್ರಿವಾಲ್ ಸಿಸೋಡಿಯಾ ವಿರುದ್ಧ ರಾಜಕೀಯ ದಾಳವಾಯಿತಾ ಇಡಿ ಮತ್ತು CBI ಅಂತ ಹೇಳ್ಬಿಟ್ಟು ಈ ಒಂದು ಪ್ರಶ್ನೆ ಮೂಡಿದ್ದು ದಿಲ್ಲಿಯ ಒಂದು ನ್ಯಾಯಾಲಯ ಕೊಟ್ಟಂಥ ಒಂದು ತೀರ್ಪಿನ ಬಳಿಕ. ಏನಕ್ಕೆ ರಾಜಕೀಯ ದಾಳ ಬಳಕೆ ಆಯಿತಾ ಅಂತ, ಏನಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವ್ರ ವಿರುದ್ಧ ಒಂದು ರೀತಿ ರಾಜಕೀಯವಾಗಿ ಏನಾದ್ರೂ ಅಪರಾಧಿಕ ಒಂದು ಇವ್ರನ್ನ ಸಿಕ್ಸೋದಕ್ಕೆ, ಕೇಜ್ರಿವಾಲ್ ಅವ್ರನ್ನ ಒಂದು ಷಡ್ಯಂತ್ರದಲ್ಲಿ ಸಿಕ್ಸೋದಕ್ಕೆ ಪ್ರಯತ್ನ ಪಟ್ರಾ ಅನ್ನೋ ಆರೋಪಗಳು ಕೇಳಿಬರ್ತಿರೋದೇನಕ್ಕೆ, ಆ ಎಲ್ಲದ್ರ ಬಗ್ಗೆ ಸಮಗ್ರವಾಗಿ ವಿಶ್ಲೇಷಣೆ ಮಾಡೋಣ. ಮೊದಲಿಗೆ ನೋಡೋದಾದರೆ ವೀಕ್ಷಕರೇ, ಹಗರಣ. ಮೊದಲಿಗೆ ಏನದು ಹಗರಣ ಅಂತೇಳಿ, ಕೇಜ್ರಿವಾಲ್ ವಿರುದ್ಧ ಯಾರು ದಿಲ್ಲಿಯ ಒಂದು CM ಆಗಿದ್ರಲ್ಲ, AAP ಮುಖ್ಯಸ್ಥ ಕೇಜ್ರಿವಾಲ್ ಅವರ ವಿರುದ್ಧ ಮತ್ತು ದಿಲ್ಲಿಯ DCM ಆಗಿದ್ದ ಮನೀಶ್ ಸಿಸೋಡಿಯಾ ವಿರುದ್ಧ ದೊಡ್ಡ ಮಟ್ಟದ ಹಗರಣ ಆರೋಪ ಕೇಳಿಬಂದಿತ್ತು 2021-2022ರಲ್ಲಿ. ಆವಾಗ ಇದ್ದಂಥ AAP ಸರ್ಕಾರ, ಆಮ್ ಆದ್ಮಿ ಪಕ್ಷದ ಸರ್ಕಾರ ಅಬಕಾರಿ ನೀತಿಯನ್ನು ಜಾರಿಗೆ ತಂದಿತ್ತು. ಅಬಕಾರಿ ನೀತಿಯನ್ನು ಜಾರಿಗೆ ತಂದ ಮೇಲೆ ಈ ಅಬಕಾರಿ ನೀತಿನಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ವ್ಯಾಪಕವಾಗಿ ಕೇಳಿಬಂತು. ಆಡಿಯೋ ಸಾಕ್ಷಿಗಳು, ವಿಡಿಯೋ ಸಾಕ್ಷಿಗಳು ಹರಿದಾಡಕ್ಕೆ ಶುರುವಾಯಿತು. ಆ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ CBI ಮತ್ತು ED ಈ ಒಂದು ತನಿಖೆಗೆ ಎಂಟ್ರಿ ಕೊಡ್ತು. ಏನಿದು ಅಬಕಾರಿ ಹಗರಣ ಅಂತ ನೋಡೋದಾದರೆ, ಈ ಅಬಕಾರಿ ನೀತಿ ಅಂತೇನಿದೆ, ಏನಂದ್ರೆ ಎಕ್ಸೈಸ್ ಪಾಲಿಸಿ, ಅದನ್ನು ನೀತಿಯನ್ನು ರೂಪಿಸೋ ಸಂದರ್ಭದಲ್ಲಿ ಸೌತ್ ಲಾಬಿ ಅಂತ ಏನು ಕರೀತಾರೆ, ದಕ್ಷಿಣದ ಲಾಬಿ ನಡೀತು ಅಂತೇಳ್ಬಿಟ್ಟು ಆರೋಪ. ಏನಂದರೆ ತೆಲಂಗಾಣದ ಉದ್ಯಮಿ ಮತ್ತು ರಾಜಕಾರಣಿ ಕೂಡ ಆಗಿರೋಂಥ ಕವಿತಾ ಅವರು ಸೇರಿದಂತೆ ಹಲವು ಜನರಿಂದ, ಕವಿತಾ ಅವ್ರ ಫೋಟೋನ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಅವರು ಸೇರಿದಂತೆ ಹಲವರಿಂದ ಸುಮಾರು 100 ಕೋಟಿ ಲಂಚ ಸ್ವೀಕಾರ ಆರೋಪ. ಅಂದರೆ ಈ ಆಮ್ ಆದ್ಮಿ ಪಕ್ಷದ ಬೇರೆ ಬೇರೆ ಹಂತದ ಬೇರೆ ಬೇರೆ ಸ್ತರದ ನಾಯಕರು ಸುಮಾರು 100 ಕೋಟಿ ರೂಪಾಯಿ ಲಂಚ ಸ್ವೀಕಾರ ಮಾಡಿದ್ದಾರೆ ಅನ್ನೋ ಆರೋಪ. ಅದು ಈ ಒಂದು ಥೀಮ್ ಬೇಸ್ಡ್ ಶಾಪ್ಗಳಿಗೆ ಅನುಕೂಲ ಆಗೋ ರೀತಿ ಪಾಲಿಸಿ ಬದಲಾವಣೆ ಮಾಡಿದ್ರು ಅಂತ. ಏನು ಥೀಮ್ ಬೇಸ್ಡ್ ಶಾಪ್ಗಳು ಅಂದರೆ, ನಮ್ಮಲ್ಲೂ ಇದೆ, ಬೆಂಗಳೂರಲ್ಲಿದೆ ಲಿಕ್ಕರ್ ಅಂತ ಇದೆ, ಇನ್ಯಾವುದೋ ಒಂದು ಮಧುಸ್ಥಾನ, ಮಧುಪಾನ ಅಂತ ಏನೇನೋ ಇರ್ಬೋದು ಶಾಪ್ಗಳು. ಅಂದರೆ ಆ ಥೀಮ್ ಬೇಸ್ಡ್ ಈ ಶಾಪ್ಗಳೇನಿರ್ತವೆ ಅದಕ್ಕೆ ಅನುಕೂಲ ಆಗೋ ರೀತಿ. ಅಂದರೆ ನಮ್ಮಲ್ಲೇನು CL2 ಅಂತ ಕರೀತಾರೆ, MRP ಮದ್ಯದ ಅಂಗಡಿಗಳು, ಆ ರೀತಿ ಅಂತಿರ್ಬೋದು. ಮತ್ತು ಟಾನಿಕ್ ರೀತಿಯಾದಂಥ ದೊಡ್ಡ ಮಟ್ಟದ ಮದ್ಯದ ಮಳಿಗೆಗಳಿರ್ಬೋದು. ಆ ರೀತಿಯ ಥೀಮ್ ಬೇಸ್ಡ್ ಶಾಪ್ಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಬಕಾರಿ ನೀತಿಯನ್ನು ಬದಲಾವಣೆ ಮಾಡಿದ್ದಾರೆ ಅನ್ನೋದು ಈ ಒಂದು ಹಗರಣದ ಪ್ರಮುಖ ಆರೋಪ. ಜೊತೆಗೆ ಏನೊಂದು ಅಬಕಾರಿ ಗುತ್ತಿಗೆದಾರರು ಇರ್ತಾರೆ, ಅವ್ರ ಮಧ್ಯದಲ್ಲಿ ಒಂದು ಕಾರ್ಟೆಲ್ ರಚನೆ ಮಾಡಿದರು ಅಂತ. ಏನಂದರೆ ಅದೊಂದು ಕಾರ್ಟೆಲ್ ಅಂದರೆ ಒಂದು ದುಷ್ಟಕೂಟ ಅಂತ ಕರಿಬೋದು ಕನ್ನಡದಲ್ಲಿ. ಆ ರೀತಿ ಕಾರ್ಟೆಲ್ಗಳನ್ನು ರಚನೆ ಮಾಡಿಕೊಂಡು ಈ ಗುತ್ತಿಗೆದಾರರ ಮಧ್ಯದಲ್ಲಿ ಹೆಚ್ಚುವರಿ ಲಾಭ ಏನು ಬರ್ತಿತ್ತು ಅದನ್ನು AAP ನಾಯಕರು ಹಂಚ್ಕೊಳಕ್ಕೆ ತೀರ್ಮಾನ ಮಾಡಿದ್ರು ಅನ್ನೋದು ಕೂಡ ಒಂದು ಆರೋಪ ಈ ಹಗರಣದ ಅಡಿಯಲ್ಲಿ. ಮತ್ತಿನ್ನೊಂದು 2022ರಲ್ಲಿ ಈ ಎಲ್ಲ ಏನು ಹಗರಣಗಳು ಕೇಳಿಬಂತು, ಈ AAP ಸರ್ಕಾರ ಈ ರೀತಿಯಾದಂಥ ಥೀಮ್ ಬೇಸ್ಡ್ ಶಾಪ್ಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದೆ, ದಕ್ಷಿಣದ ಲಾಬಿ ಇದೆ, ಜೊತೆಗೆ ಗುತ್ತಿಗೆದಾರರಿಂದ ಏನೊಂದು ವಸೂಲಿ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ, ಈ ಎಲ್ಲ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ 2022ರಲ್ಲಿ ಈ ನೀತಿಯನ್ನೇ ರದ್ದು ಮಾಡಲಾಯಿತು. ಆನಂತರ 2023ರಲ್ಲಿ ಮನೀಶ್ ಸಿಸೋಡಿಯಾ ಅವರ ಬಂಧನ ಆಯಿತು. ಜೊತೆಗೆ 2024ರಲ್ಲಿ ಕೇಜ್ರಿವಾಲ್, ಅಂದರೆ ಆವಾಗ ಅವರು ಸಿಟ್ಟಿಂಗ್ CM ಆಗಿದ್ದರು, ಹಾಲಿ CM ಆಗಿದ್ದರು, ಅವರದ್ದೇ ಬಂಧನ ಮಾಡಲಾಯಿತು. ಆನಂತರ ಈಗ ಪ್ರೆಸೆಂಟ್ ಡೇ, ಇವತ್ತಿನ ದಿನ, ಇಂದು ಬೆಳಗ್ಗೆ ಕೋರ್ಟ್ ಏನು ತೀರ್ಪು ನೀಡಿದೆ, ಆ ತೀರ್ಪಲ್ಲಿ ನ್ಯಾಯಾಧೀಶ ಜಿತೇಂದ್ರ ಸಿಂಗ್ ಅವರು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. ನಿಜಕ್ಕೂ ಈ ತೀರ್ಪು ಕೇವಲ ದಿಲ್ಲಿ ಮಾತ್ರ ಅಲ್ಲ, ಏನಿದು ಅರವಿಂದ್ ಕೇಜ್ರಿವಾಲ್ ಎಂದಿದ ತಕ್ಷಣ ರಾಷ್ಟ್ರ ರಾಜಧಾನಿ ದಿಲ್ಲಿ ಮತ್ತು ದಿಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿಲ್ಲ, ಇದು ಇಡೀ ದೇಶಕ್ಕೆ ಅನ್ವಯ ಆಗೋ ರೀತಿಯಾಗಿದೆ. ಈ ತೀರ್ಪು ಒಂದು ಐತಿಹಾಸಿಕ ತೀರ್ಪಾಗಿ ಪರಿಗಣಿಸಿದೆ. ಯಾಕೆಂದರೆ ಪ್ರಾಸಿಕ್ಯೂಷನ್ ಷಡ್ಯಂತ್ರ ಸಿದ್ಧಾಂತ ಸಾಕ್ಷ್ಯಾಧಾರಗಳಿಂದ ಬೆಂಬಲಿತವಾಗಿಲ್ಲ ಅಂತೇಳ್ಬಿಟ್ಟು ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಇಲ್ಲಿ ಪ್ರಾಸಿಕ್ಯೂಷನ್ ಯಾರು ಅಂತ ಬಂದರೆ CBI ಪರ ವಕೀಲರು. CBI ಪರ ವಕೀಲರು ಏನೊಂದು ಷಡ್ಯಂತ್ರ ನಡೆದಿದೆ ಅಂತ ಒಂದು ಸಿದ್ಧಾಂತವನ್ನು ಹೇಳಿದ್ರಲ್ಲ, ಏನೊಂದು ಅಬಕಾರಿ ಹಗರಣದ ಒಂದು ಅಬಕಾರಿ ನೀತಿನಲ್ಲಿ ಷಡ್ಯಂತ್ರ ಆಗಿದೆ ಅಂತ, ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರ ಸಿಕ್ಕಿಲ್ಲ. ಅಂದರೆ ನಿಮ್ಮ ಆರೋಪ ಏನೋ ಮಾಡಿದ್ದೀರಾ, ಅದಕ್ಕೆ ನೀವು ಸಪೋರ್ಟಿಂಗಾಗಿ ಯಾವುದೇ ದಾಖಲೆಗಳನ್ನು, ಯಾವುದೇ ಸಾಕ್ಷಿಗಳನ್ನು ಕೊಟ್ಟಿಲ್ಲ ಅಂತ ಕೋರ್ಟು ನೇರ ಹೇಳಿದೆ. ಜೊತೆಗೆ ಮನೀಶ್ ಸಿಸೋಡಿಯಾ ವಿರುದ್ಧ ಏನೊಂದು ಕ್ರಿಮಿನಲ್ ಉದ್ದೇಶ ಕ್ರಿಮಿನಲ್ ಆರೋಪ ಮಾಡಿದ್ರಿ, ಅದನ್ನು ಕೂಡ ಸಾಬೀತು ಮಾಡೋ ಅಂಥ ಯಾವುದೇ ಸಾಮಗ್ರಿ ನಿಮ್ಮ ಹತ್ರ ಇಲ್ಲ ಅಂತೇಳ್ಬಿಟ್ಟು ನ್ಯಾಯಾಲಯ ಹೇಳಿದೆ. ಜೊತೆಗೆ ನೀವು ಏನೇನೆಲ್ಲ ಆರೋಪಗಳನ್ನು ಮಾಡಿದ್ರಿ, ಮನೀಶ್ ಸಿಸೋಡಿಯಾ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಅದಲ್ಲದೆ ಆಮ್ ಆದ್ಮಿ ಪಕ್ಷದ ಬೇರೆ ಬೇರೆ ನಾಯಕರು ಇರ್ಬೋದು, ತೆಲಂಗಾಣದ ಒಂದು ಕಾಂಗ್ರೆಸ್ ನಾಯಕರು ಕವಿತಾ ಅವರು ಇರ್ಬೋದು, ಯಾರ್ಯಾರ ವಿರುದ್ಧ ಏನೇನು ಆರೋಪಗಳನ್ನೆಲ್ಲ ಮಾಡಿದ್ರಲ್ಲ,
ಅವೆಲ್ಲದೂ ಸಾಬೀತಾಗಿಲ್ಲ. ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರ, ಪ್ರಾಥಮಿಕ ಮಟ್ಟದ ಪುರಾವೆಯೂ ಇಲ್ಲ. ಅಂದರೆ ನಿಮ್ಮ ಹತ್ರ ಒಂದು ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಕೂಡ ಇಲ್ಲ ಅಂತ. ಅಂದರೆ ಏನಾಗ್ತಾ ಇದೆ ದೇಶದಲ್ಲಿ ಅಂತ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಕೂಡ ಇಲ್ಲ, ಪ್ರಿಲಿಮಿನರಿ ಮಟ್ಟದ ಸಾಕ್ಷ್ಯನೂ ನಿಮ್ಮ ಹತ್ರ ಇಲ್ಲ. ಅಂದರೆ ಒಬ್ಬ ಹಾಲಿ ಸಿ ಎಮ್ಮು 200 ದಿನಕ್ಕೂ ಹೆಚ್ಚು ಕಾಲ ಜೈಲಲ್ಲಿ ಇದ್ಬಿಟ್ರು. ಜೊತೆಗೆ ಅವರೊಬ್ಬ ಡಯಾಬಿಟಿಕ್ ಪೇಷಂಟ್ ಕೂಡ, ಅವರ ಆರೋಗ್ಯ ಸರಿ ಇಲ್ದಲೇ ಇದ್ದರೂ ಕೂಡ 200 ದಿನಕ್ಕೂ ಹೆಚ್ಚು ಕಾಲ ಅವರು ತಿಹಾರ್ ಜೈಲಲ್ಲಿದ್ದರು. ಮನೀಶ್ ಸಿಸೋಡಿಯಾ ಬಿಡಿ ವರ್ಷಗಟ್ಟಲೆ ಜೈಲಲ್ಲಿದ್ದರು. ಆದರೆ ಇಲ್ಲಿ ಹೇಳ್ತಿರೋದೇನು, ಪ್ರಾಥಮಿಕ ಮಟ್ಟದ ಪುರಾವೆಯೂ ಇಲ್ಲ ಅಂತ. ಹಂಗಂದ್ರೆ ಏನು ಸಾಕ್ಷಿನೇ ಇಲ್ದಲೆ ಯಾರನ್ನ ಬೇಕಾದರೂ ವರ್ಷಾನುಗಟ್ಟಲೆ ಜೈಲಲ್ಲಿ ಇಡ್ಬೋದಾ? ಜನಸಾಮಾನ್ಯರು ನಮ್ಮಂಥವ್ರು ನಿಮ್ಮಂಥವ್ರು ಬಿಡಿ, ಅಲ್ಲಿ ಸಿಟ್ಟಿಂಗ್ ಸಿ ಎಮ್ನೇ ಅರೆಸ್ಟ್ ಮಾಡಿ ಎಳ್ಕೊಂಡೋದ್ರಲ್ಲ ಸಿ ಎಮ್ ನಿವಾಸದಿಂದ, ಅವರನ್ನು ಕೂಡ 200 ದಿನ ಇಟ್ಟಿದ್ರು. ಆದರೆ ಇವಾಗ ಪುರಾವೆನೇ ಇಲ್ವಂತೆ. ಇದು ನಿಜವಾಗ್ಲೂ ಜೋಕ್ ಅಂತ ಹೇಳ್ಬೋದು. CBI ಇವತ್ತು ಅಕ್ಷರಶಃ ಜೋಕ್ಗೆ ಒಳಗಾಗಿದೆ. ಮತ್ತೊಂದಿಲ್ಲಿ ಎಲ್ಲ 23 ಆರೋಪಿಗಳ ವಿರುದ್ಧ ಯಾವುದೇ ಸಾಮಗ್ರಿ ಇಲ್ಲ. ಆಯ್ತಪ್ಪ, ನೀವು CMನ ಅರೆಸ್ಟ್ ಮಾಡಿದ್ರಿ, ಮನೀಶ್ ಸಿಸೋಡಿಯಾ DCMನ ಅರೆಸ್ಟ್ ಮಾಡಿದ್ರಿ, ಅವರೆಲ್ಲರೂ ಅವಾಗ ಹಾಲಿಯಾಗಿದ್ದರು, ಇವಾಗ ಮಾಜಿ ಆಗಿದ್ದಾರೆ ರಾಜಕೀಯವಾಗಿ, ಅವ್ರನ್ನ ತುಳಿದಾಕಲಾಗಿದೆ. ಆದರೆ ಅವ್ರ ಬೆಂಬಲಿಗರ ಮೇಲೆ ಏನಾದರೂ ಆರೋಪ ಇತ್ತಾ? ಆ ಆರೋಪಗಳೇನೋ ಸಾಬೀತಾಯ್ತಾ ಅಂದರೆ ಇಲ್ಲ. ಎಲ್ಲ 23 ಆರೋಪಿಗಳು ಖುಲಾಸೆ. ಅಂದರೆ ಹೆಂಗಿದು, ಇದೆಂಗೆ ಸಾಧ್ಯ ಅಂತ. ಈ ಎಲ್ಲ ಕಾರಣಗಳಿಂದಾಗಿ ಇವಾಗ ಬರ್ತಿರೋ ಸುದ್ದಿ ಏನು, ಆಗ್ತಿರೋ ಚರ್ಚೆ ಏನು ಅಂದರೆ, ಕೇಜ್ರಿವಾಲ್ ಅವ್ರ ಮೇಲೆ ರಾಜಕೀಯ ದಾಳಿ ನಡೀತಾ ಅಂತ. ರಾಜಕೀಯ ದಾಳಿ ನಡೀತಾ ಅನ್ನೋದಕ್ಕೆ ಕಾರಣ, ಪುರಾವೆಗಳೇ ಇಲ್ಲವಾದ ಮೇಲೆ, ಯಾವುದೇ ಸಾಕ್ಷ್ಯಾಧಾರ ಇಲ್ಲ, ಆದರೂ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ. ಅಂದರೆ ಅರೆಸ್ಟ್ ಫಸ್ಟ್, ಇನ್ವೆಸ್ಟಿಗೇಷನ್ ಲೇಟರ್ ಅಂತನಾ? ಅಂದರೆ ಮೊದಲು ಅರೆಸ್ಟ್ ಮಾಡಿಬಿಡಿ, ಆಮೇಲೆ ತನಿಖೆ ಮಾಡಿ ಅಂತ. ಯಾವುದೋ ರೋಡಲ್ಲಿ ಗಾಡಿ ಹೋಗ್ತಿರುತ್ತೆ, ಯಾವುದೋ ಒಂದು ಕಾರ್ನ ತಡೆದ್ಬಿಡೋದು, ಅವ್ರನ್ನ ಆಮೇಲೆ ಚೆಕ್ ಮಾಡೋಕ್ಕೆ ಶುರು ಮಾಡೋದು. ನೀ ಹತ್ರ PUC ಇದೆಯಾ, ಇನ್ಶೂರೆನ್ಸ್ ಮಾಡಿಸಿದ್ಯಾ, DL ಇದೆಯಾ, ನಿನ್ನ ಗಾಡಿದು FC ಆಗಿದೆಯಾ ಅಂತ. ಅಂದರೆ ಫಸ್ಟ್ ತಡೆಯೋದು, ಆಮೇಲೆ ಪರೀಕ್ಷೆ ಮಾಡೋದು. ಈ ಥರ ಆಯಿತಾ? ಗಾಡಿದೇನೋ ಬಿಡಿ, ಒಂದಲ್ಲ ಒಂದು ಏನೋ ಸಿಗುತ್ತೆ, PUC ಆಗಿಲ್ಲ ಅಂತನೋ, ಪೊಲ್ಯೂಷನ್ ಸರ್ಟಿಫಿಕೇಟ್ ಇಲ್ಲ ಅಂತನೋ, FC ಆಗಿಲ್ಲ ಗಾಡಿಗೆ ಅಂತನೋ ಏನೋ ಒಂದು ಸಿಗುತ್ತೆ. ಆದರೆ ಇದಂಗೆ ಕ್ರಿಮಿನಲ್ ಆರೋಪ ಮಾಡಿದ್ದಿದ್ದು ಅವ್ರ ಮೇಲೆ ಅಬಕಾರಿ ಹಗರಣ, ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರಿ ಫಸ್ಟು. ಮೊದಲಿಗೆ ಏನಾದರೂ ಇಂಥದ್ದೊಂದು ನಮ್ಮ ಹತ್ರ ಸಬೂತ್ ಇದೆ, ಇಂಥ ಸಾಕ್ಷಿ ಇದೆ, ಹಂಗಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಏನಾದರೂ ಹೇಳಿದ್ರೆ ಇಲ್ಲ, ಫಸ್ಟ್ ಅರೆಸ್ಟು ನಂತರ ಇನ್ವೆಸ್ಟಿಗೇಷನ್ ಅನ್ನೋ ಥರ ಆಯಿತು ಈ ಪ್ರಕರಣ ಅಂತೇಳ್ಬಿಟ್ಟು ರಾಜಕೀಯವಾಗಿ ಈಗ ಭಾರಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದು, ದೆಹಲಿ ಚುನಾವಣೆಗೆ ಮುನ್ನ ಅಂದರೆ 2025ರಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆ ನಡೀತು. ಆ ಚುನಾವಣೆಗೆ ಮುನ್ನ ನಿಯಂತ್ರಿತ ಗುರಿಯುಳ್ಳ ದಾಳಿ, ಅಂದರೆ ಒಂದು ಫೋಕಸ್ಡ್ ಆಗಿ, ಒಂದು ಟ್ಯಾಕ್ಟಿಕಲ್ ಆಗಿ ಅವ್ರನ್ನ ಒಂದು ಕಾರ್ನರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಲಾಯ್ತಾ ಅಂತ. ಯಾಕೆಂದರೆ 2023ರಲ್ಲಿ ಮನೀಶ್ ಸಿಸೋಡಿಯಾ ಅರೆಸ್ಟ್ ಆದರು. 2024ರಲ್ಲಿ ಅಂದರೆ 25ರ ಚುನಾವಣೆಗೆ 1 ವರ್ಷ ಮೊದಲು ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅವರು ಜೈಲಲ್ಲಿದ್ದರು. ಈ ಹಿನ್ನೆಲೆಯಲ್ಲಿ ಇವತ್ತು ದಿಲ್ಲಿನಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, 70 ಸ್ಥಾನಗಳುಳ್ಳ ಒಂದು ದಿಲ್ಲಿ ವಿಧಾನಸಭೆಯಲ್ಲಿ ಇವತ್ತು ಬಹುಮತ ಸಾಧಿಸಿರುವಂಥದ್ದು BJP. ರೇಖಾ ಗುಪ್ತಾ CM ಆಗಿದ್ದಾರೆ, BJP CM. ಇದಕ್ಕೆ ಮುಂಚೆ ಇದ್ದಿದ್ದು ಕೇಜ್ರಿವಾಲ್ ಅವರು ಜೈಲಲ್ಲಿರುವಂಥ ಸಂದರ್ಭದಲ್ಲೇನೆ ಅತಿಶಿ ಅವ್ರಿಗೆ CM ಪಟ್ಟಾನ ಕಟ್ಟಿದ್ರು. ಆದರೆ ಅತಿಶಿ ಅವ್ರ ಸಾರಥ್ಯದಲ್ಲೇ ಚುನಾವಣೆ ಎದುರಿಸಿದ್ರು ಕೂಡ ಕೇಜ್ರಿವಾಲ್ ಸಾರಥ್ಯದ AAP ಏನಿದೆ ಅದು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವಾಗ ಅದು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದೆ. ಅಂದರೆ ರಾಜಕೀಯವಾಗಿ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಈ ಒಂದು ಅಬಕಾರಿ ನೀತಿ ಪ್ರೇರಣೆ ಆಯಿತಾ ಅನ್ನೋದು ಸದ್ಯ ಇವಾಗ ರಾಜಕೀಯವಾಗಿ ನಡೀತಾ ಇರೋಂಥ ಚರ್ಚೆ. ಮತ್ತು ಏನೊಂದು ಅನುಚಿತ ಬಂಧನ ಮತ್ತು ಆ ಮೂಲಕ ಪರ್ಸನಲ್ ಲಿಬರ್ಟಿ ಮೇಲೆ ದಾಳಿ ಅಂತೇಳ್ಬಿಟ್ಟು, ಏನಂದರೆ ಅನುಚಿತ ಬಂಧನ ಅಂತ ಇಲ್ಲಿ ಯಾಕೆ ಹೇಳೋದು ಅಂದರೆ, ಅವರೊಬ್ಬ ಹಾಲಿ CM ಆಗಿದ್ದರು, ಜೊತೆಗೆ ಅವರು ಆರೋಗ್ಯ ಸರಿ ಇರಲಿಲ್ಲ, ಅವರೊಂದು ಡಯಾಬಿಟಿಕ್ ಪೇಷಂಟ್ ಆಗಿದ್ದರು, ಇನ್ಸುಲಿನ್ ಡಿಪೆಂಡೆಂಟ್ ಆಗಿದ್ದಾರೆ. ಇಂಥ ಒಬ್ಬ ವ್ಯಕ್ತಿಯನ್ನು ಅವರು ಒಬ್ಬ ಹಾಲಿ CM ಅವರ ಮನೆಯಲ್ಲಿದ್ದಾಗಲೇ ಅವ್ರನ್ನ ಬಂಧನ ಮಾಡಿದ್ದು ಅನುಚಿತ ವರ್ತನೆ, ಅನುಚಿತ ಕ್ರಮ, ಅನುಚಿತ ಬಂಧನ ಅಂತೇಳ್ಬಿಟ್ಟು ಇಲ್ಲಾಗಿರೋದು. ಜೊತೆಗೆ ಪರ್ಸ್ನಲ್ ಲಿಬರ್ಟಿ, ಅವ್ರದ್ದು ಒಂದು ವೈಯಕ್ತಿಕ ಒಂದು ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಧಕ್ಕೆ ಆಗಿದೆ. ಯಾಕೆಂದರೆ 224 ದಿನ ಒಬ್ಬ CM ಆಗಿದ್ದಂಥ ವ್ಯಕ್ತಿನ ಕರ್ಕೊಂಡೋಗಿ ಜೈಲಲ್ಲಿ ಇಟ್ಬಿಟ್ರು. ಇವಾಗ ಹೇಳ್ತಿದ್ದಾರೆ ಇವ್ರ ಮೇಲೆ ಯಾವುದೇ ಆರೋಪ ಇಲ್ಲ, ಯಾವುದೇ ಪುರಾವೆ ಇಲ್ಲ ಅಂತ. ಅಂದರೆ ಇದೇನಿದು ಪರ್ಸನಲ್ ಲಿಬರ್ಟಿ ಮೇಲೆ ನಡೆದಿರೋ ದಾಳಿ ಅಂತೇಳ್ಬಿಟ್ಟು. ಮತ್ತು ED ಮತ್ತು CBI ಏನಿದೆ ಇದು B ಟೀಮ್ ಆಫ್ BJPನ ಆರೋಪ ಕೇಳಿಬರ್ತಿದೆ. ಹೇಗೇನು ಹೇಳ್ತಿದ್ದೀವಿ, ಇದು ಗ್ಯಾರಂಟಿ ನ್ಯೂಸ್ ಮಾಡ್ತಿರೋ ಆರೋಪ ಅಲ್ಲ, ಇದು ರಾಜಕೀಯವಾಗಿ ಸಾರ್ವತ್ರಿಕವಾಗಿ ಕೇಳಿಬರ್ತಿರೋ ಆರೋಪ. ED ಮತ್ತು CBIನ BJPಯ B ಟೀಮ್ ಅಂತೇಳ್ಬಿಟ್ಟು ಒಂದು ರೀತಿಯ ಬಿಂಬಿಸಲಾಗ್ತಾ ಇದೆ ವಿರೋಧ ಪಕ್ಷಗಳ ಮೂಲಕ. ಏನಕ್ಕೆ ವಿರೋಧ ಪಕ್ಷಗಳ ನಾಯಕರು ಯಾಕೆ ಈ ರೀತಿಯಾದಂಥ ಆರೋಪ ಮಾಡ್ತಿದ್ದಾರೆ ಅಂದರೆ, ED ಮತ್ತು CBIನ ಬಳಸ್ಕೊಂಡು ರಾಜಕೀಯವಾಗಿ ಈ ಒಂದು ಆಮ್ ಆದ್ಮಿ ಪಕ್ಷವನ್ನು ತುಳಿಯೋದಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದು ಇವಾಗ ಮಾಡ್ತಿರೋಂಥ ಗಂಭೀರ ಆರೋಪ ವಿಪಕ್ಷಗಳದು. ಜೊತೆಗೆ ಕೇಜ್ರಿವಾಲ್ ಅವರು ಇವತ್ತು ಕೋರ್ಟ್ ತೀರ್ಪು ಈಚೆಗೆ ಬಂದಿದ ತಕ್ಷಣ ಕಣ್ಣೀರು ಹಾಕ್ಕೊಂಡು ಮಾಧ್ಯಮಗಳ ಮುಂದೆ ಮಾತಾಡಿದ್ರು.
ನಾನು ಪ್ರಾಮಾಣಿಕ, ನನ್ನ ಮೇಲೆ ಬಂದಿದ್ದಂಥ ಎಲ್ಲ ಸುಳ್ಳು ಆರೋಪಗಳನ್ನ ಇವತ್ತು ನ್ಯಾಯಾಲಯ ಇದು ಮಾಡಿದೆ ಅಂತ. ಅಂದರೆ ಈ ಮೂಲಕ ಏನಾಯಿತು, ನ್ಯಾಯಾಲಯ ಅಂದರೆ ಇ ಡಿ ಸಿ ಬಿ ಐ ಯಾವುದೇ ಇರ್ಬೋದು, ನ್ಯಾಯಾಲಯ ಪಾರದರ್ಶಕ ಕ್ರಮ ಕೈಗೊಂಡಿದೆ ಅಂತ ಆಯಿತು. ಈ ಮೂಲಕ ಇ ಡಿ ಮತ್ತು ಸಿ ಬಿ ಐ ಬಿ ಜೆ ಪಿಯ ಬಿ ಟೀಮ್ ಆಗೋದ್ರ ಮೂಲಕ ಏನಾದರೂ ಈ ರೀತಿ ಎ ಎ ಪಿ ಮೇಲೆ, ಆಮ್ ಆದ್ಮಿ ಪಕ್ಷದ ಮೇಲೆ ರಾಜಕೀಯವಾಗಿ ಈ ರೀತಿ ಏನಾದರೂ ದಾಳಿ ಮಾಡ್ತಾ ಅನ್ನೋದು ಈಗ ವಿರೋಧ ಪಕ್ಷಗಳಿಂದ ಕೇಳಿಬರ್ತಿರೋಂಥ ಗಂಭೀರ ಆರೋಪ. ಮತ್ತು ಇನ್ನೊಂದು, ಎ ಎ ಪಿಗೆ ಈ ಹಂತದಲ್ಲಿ ರಾಜಕೀಯ ಲಾಭ ಕೂಡ ಮುಂದಿನ ದಿನಗಳಲ್ಲಿ ಆಗ್ಬೋದು ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಏನಂದರೆ, ನಾವು ಪ್ರಾಮಾಣಿಕರು ಅನ್ನೋದನ್ನ ಕೇಜ್ರಿವಾಲ್ ಅವರು ಇವತ್ತು ಪದೇ ಪದೇ ಹೇಳಿದ್ರು. ಅಂದರೆ ನನ್ನ ವಿರುದ್ಧ ಒಂದೇ ಒಂದು ರೂಪಾಯಿ ಲಂಚ ತಗೊಂಡಿರೋ ಒಂದು ಆರೋಪ ಕೂಡ ಸಾಬೀತಾಗಿಲ್ಲ. ಯಾಕೆಂದರೆ ನ್ಯಾಯಾಲಯದಲ್ಲಿ ಯಾರಾದರೂ ಒಂದೇ ಒಂದು ರೂಪಾಯಿ ಲಂಚ ತಗೊಂಡಿದ್ದಾರೆ ಅಂತ ಸಾಬೀತಾದರೂ ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆದರೆ ಏನೊಂದು ಇವರು ಆಡಿಯೋ ವಿಡಿಯೋ ಸಾಕ್ಷಿಯನ್ನು ಕೊಟ್ಟರು, ಈ ಹಗರಣದಲ್ಲಿ ನಡೆದಿದೆ ಎನ್ನಲಾದ ಹಗರಣ ಅನ್ಬೋದು ಇದನ್ನು. ಈ ಹಗರಣದಲ್ಲಿ ಸಾಕ್ಷ್ಯಾಧಾರಗಳು ಏನು ಕೊಟ್ಟರು ಅದರಲ್ಲಿ ಎಲ್ಲರೂ ಕೂಡ ಕೇಜ್ರಿವಾಲ್ ಆಗಲಿ, ಅವರ ಸಂಗಡಿಗರಾಗಲಿ, ಅವರ ಸಹಚರರಾಗಲಿ ಒಂದೇ ಒಂದು ರೂಪಾಯಿ ದುಡ್ಡನ್ನು ತಗೊಂಡಿದ್ದಾರೆ ಅನ್ನೋದು ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಹಾಗಾಗಿ ಇದನ್ನು ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳೋದಷ್ಟೇ ಅಲ್ಲ, ಸಾಕ್ಷ್ಯಾಧಾರಗಳೇ ಇಲ್ಲ ಅನ್ನೋ ರೀತಿಯಾದಂಥ ಸನ್ನಿವೇಶ ಇದೆ. ಹಾಗಾಗಿ ನಾವು ಪ್ರಾಮಾಣಿಕರು, ಇಮಾನ್ದಾರ್ ಹೇ ಅಂತ ಹೇಳ್ಬಿಟ್ಟು ಕೇಜ್ರಿವಾಲ್ ಅವರು ಪದೇ ಪದೇ ಹೇಳಿದ್ರು ಏನು ಕೋರ್ಟಿಂದ ಈಚೆಗೆ ಬಂದಂಥ ಸಂದರ್ಭದಲ್ಲಿ. ಈ ಮೂಲಕ ಈ ರೀತಿಯಾದಂಥ ಒಂದು ರಾಜಕೀಯ ಸಂದೇಶ ಕೊಡೋದ್ರ ಮೂಲಕ ಎ ಎ ಪಿ ನಾವು ಜನಸಾಮಾನ್ಯರ ಪಕ್ಷ, ನಮ್ಮದು ಪ್ರಾಮಾಣಿಕ ಪಕ್ಷ ಅಂತ ಹೇಳ್ಬಿಟ್ಟು ಹೇಳೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ರಾಜಕೀಯ ಲಾಭ ಅಂತೂ ಪಡ್ಕೊಬೋದು. ಮತ್ತೊಂದು ಇಲ್ಲಿ ಇದು ಅಂತಿಮವಾದ ಪ್ರಶ್ನೆ ಮತ್ತು ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಏನಂದರೆ, ಏನೊಂದು ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಿದ್ರು ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಂತ, ಕಪ್ಪು ಹಣ ವಾಪಸ್ ಬರಬೇಕು, ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಮಾಡಬೇಕು, ಲೋಕ್ಪಾಲ್ ಬರಬೇಕು ಅಂತ. ಲೋಕ್ಪಾಲ್ ಏನೋ ಬಂದಂಗೆ ಬಂತು, ಆದರೆ ಅದು ಅಷ್ಟು ಯಶಸ್ವಿಯಾಗಿ, ಅಷ್ಟು ಪರಿಣಾಮಕಾರಿಯಾಗಿ ಕಂಡು ಬರ್ತಿಲ್ಲ ದೇಶಾದ್ಯಂತ. ಆದರೆ ಸರ್ಕಾರ ಏನು ಹೇಳ್ತಾ ಬರ್ತಾ ಇದೆ, ನಾವು ಭ್ರಷ್ಟಾಚಾರ ವಿರೋಧಿಗಳು ಅಂತ. ಈ ಭ್ರಷ್ಟಾಚಾರ ವಿರೋಧಿ ಅಭಿಯಾನ, ಚಳುವಳಿಗಳೇನು ನಡೀತಾ ಇದೆ, ಭ್ರಷ್ಟಾಚಾರಿಗಳು ಎಲ್ಲಿದ್ರೂ ಬಿಡಲ್ಲ ಅಂತ, ಈ ಚಳುವಳಿನೇ ಇವಾಗ ಪ್ರಶ್ನಾರ್ಹ ಆಗಿದೆ. ಈ ಒಂದು ಕೇಜ್ರಿವಾಲ್ ವಿರುದ್ಧ ಏನೊಂದು ಕೇಳಿಬಂತು, ಇದು ನಿಜಕ್ಕೂ ಈ ಚಳುವಳಿನೇ ಪ್ರಶ್ನಾರ್ಹ ಆಗಿದೆ. ಯಾಕೆಂದರೆ ಯಾವುದೇ ರೀತಿಯ ಪುರಾವೆಗಳಿಲ್ಲ, ಸಾಕ್ಷ್ಯಾಧಾರಗಳಿಲ್ಲ ಅಂತ ನ್ಯಾಯಾಲಯ ಹೇಳಿದ್ದೆ. ಈ ಹಿಂದೆ ನೀವು ನೆನಪಿರ್ಬೋದು, ಇದೇ ಜಾರ್ಖಂಡ್ ರಾಜ್ಯದ ಹಾಲಿ ಸಿ ಎಮ್ ಹೇಮಂತ್ ಸೊರೇನ್ ಅವ್ರನ್ನ ಇ ಡಿ ಬಂಧನ ಮಾಡೋಕ್ಕೆ ಮುಂದಾಗಿತ್ತು. ಯಾಕೆಂದರೆ ಅವ್ರ ಬಳಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಹೇಮಂತ್ ಸೊರೇನ್ ಅವರು ಬುದ್ಧಿವಂತಿಕೆ ಉಪಯೋಗಿಸಿದ್ರು, ತಮ್ಮ ಬೆಂಬಲಿಗರಿಗೆ ಸಿ ಎಮ್ ಪಟ್ಟ ಕಟ್ಟಿ ಆನಂತರ ಅವರು ವಿಚಾರಣೆಗೆಲ್ಲ ಹಾಜರಾಗಿದ್ದರು. ಆನಂತರ ಅವ್ರು ಮತ್ತೆ ಹೋಗಿ ಸಿ ಎಮ್ ಆಗಿ ಅಧಿಕಾರ ಸ್ವೀಕರಿಸಿದ್ರು. ಒಂದು ವೇಳೆ ಏನಾದರೂ ಆ ಹಂತದಲ್ಲೇನಾದರೂ ಹೇಮಂತ್ ಸೊರೇನ್ ಒಂದು ಪಟ್ಟು ಸಡಿಲ ಮಾಡಿದ್ದಿದ್ರು ಅವರು ಕೂಡ ಕೇಜ್ರಿವಾಲ್ ರೀತಿ ಬಂಧನಕ್ಕೊಳಗಾಗಬೇಕಾಗ್ತಿತ್ತು. ಅಂದರೆ ಈ ರೀತಿಯಾದಂಥ ಇನ್ನು ಭ್ರಷ್ಟಾಚಾರ ವಿರೋಧಿ ಹೋರಾಟ ಅನ್ನೋದೇನಿದೆ ಹಂಗಂತೇಳ್ಬಿಟ್ಟು ಬಿ ಜೆ ಪಿ ಇದುವರೆಗೂ ಮಾಡಿರೋ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳೆಲ್ಲ ಸುಳ್ಳು, ತಪ್ಪು, ಯಾರೂ ಬಂಧನ ಆಗಿಲ್ಲ, ಯಾರೂ ಆರೋಪಿಗಳೇ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಯಾವುದೇ ಒಂದು ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಬಂದಾಗ ನಮ್ಮ ಇಂಡಿಯನ್ ಕಾನೂನಿನಲ್ಲೇ ಇದೆ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೆ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಇಲ್ಲಿ ನ್ಯಾಯಾಲಯನೇ ಹೇಳ್ತಿದೆ ಇವತ್ತು ಕೇಜ್ರಿವಾಲ್ ನಿರಪರಾಧಿ ಅಂತ. ಅಂದರೆ ಅವ್ರಿಗೆ ಶಿಕ್ಷೆ ಆಯ್ತಲ್ಲ, 200 ದಿನಕ್ಕೂ ಹೆಚ್ಚು ಕಾಲ ಜೈಲಲ್ಲಿದ್ದರು. ಮನೀಶ್ ಸಿಸೋಡಿಯಾ ಅಂತೂ ವರ್ಷಾನುಗಟ್ಟಲೆ ಇದ್ರಲ್ಲ ಜೈಲಲ್ಲಿ. ಅವ್ರು ಯಾವ ತಪ್ಪಿನ ಮೇಲೆ ಜೈಲಲ್ಲಿದ್ದರು? ಅದು ಒಂದು ರಾಜಕೀಯ ಉದ್ದೇಶ ಆಗಿತ್ತಲ್ವ. ಯಾಕೆಂದರೆ ಎ ಎ ಪಿ ಅಧಿಕಾರದಲ್ಲಿದ್ದಂಥ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಕಳ್ಕೊತಲ್ಲ, ಅದು ಜನ ಒಂದು ತೀರ್ಪು ಕೊಟ್ಟು ಆಗಿದ್ದಿದ್ರೆ ಅದೊಂಥರ. ಆದರೆ ಜೈಲಲ್ಲಿದ್ರಲ್ಲ ಎಲ್ಲ ಮಹಾನ್ ನಾಯಕರುಗಳು, ಇಂಥ ಸಂದರ್ಭದಲ್ಲಿ ಚುನಾವಣೆ ಎದುರಿಸ್ಬೇಕಾಗಿ ಬಂತು. ಹೀಗಾಗಿ ಈ ಒಂದು ರಾಜಕೀಯ ದಾಳಿ ಅನ್ನೋ ಆರೋಪ ಏನಿದೆ, ಜೊತೆಗೆ ಭ್ರಷ್ಟಾಚಾರ ವಿರೋಧಿ ಹೋರಾಟ ಮಾಡ್ತೀವಿ ಅಂತ ಒಂದು ಕೇಂದ್ರ ಸರ್ಕಾರದ ಇಮೇಜ್ ಏನಿದೆ, ಆ ಇಮೇಜ್ ಪ್ರಶ್ನಾರ್ಹ ಆಗಿದೆ. ಹಂಗಂದ ಮಾತ್ರಕ್ಕೆ ಇದುವರೆಗೂ ಬಿ ಜೆ ಪಿಯವರು ಮತ್ತು ಬಿ ಜೆ ಪಿ ಸರ್ಕಾರ ಬಂಧನ ಮಾಡಿರೋಂಥ, ಅಂದರೆ ಇ ಡಿ ಮತ್ತು ಸಿ ಬಿ ಐ ಬಂಧನ ಮಾಡಿರೋಂಥ ಭ್ರಷ್ಟಾಚಾರ ಆರೋಪದ ಮೇಲೆ ಯಾರ್ದು ಅಪರಾಧ ಸಾಬೀತಾಗಿಲ್ಲ ಅಂತೇನಲ್ಲ. ಹಿಂದೆ ಲಾಲು ಪ್ರಸಾದ್ ಅವ್ರ ವಿರುದ್ಧ ಆರೋಪ ಸಾಬೀತಾಗಿದೆ ಮೇವು ಹಗರಣದಲ್ಲಿ, ಅದು ತುಂಬ ಹಿಂದಿಂದು, ಅವಾಗ ಬಿ ಜೆ ಪಿ ಸರ್ಕಾರ ಇರಲಿಲ್ಲ. ಆದರೆ ಆ ನಂತರದ ದಿನಗಳಲ್ಲಿ ಏನೇನಾಗಿದೆ, ಕೆಲವೊಂದಷ್ಟು ರಾಜಕಾರಣಿಗಳು ಸೆರೆ ಸಿಕ್ಕಿದ್ದಾರೆ, ಕೆಲವೊಂದಷ್ಟು ರಾಜಕಾರಣಿಗಳ ವಿರುದ್ಧ ಆರೋಪ ಸಾಬೀತಾಗಿದೆ, ಇಲ್ಲ ಅಂತಲ್ಲ. ಆದರೆ ಪರ್ಟಿಕ್ಯುಲರ್ಲಿ ಈ ಕೇಸಲ್ಲಿ, ಕೇಜ್ರಿವಾಲ್ ವಿರುದ್ಧದ ಕೇಸ್ನಲ್ಲಿ ಯಾವುದೇ ಒಂದು ಆರೋಪ ಸಾಬೀತಾಗದಲ್ಲೇ ಇರೋದು, ಕೇಜ್ರಿವಾಲ್ ಸಂಪೂರ್ಣವಾಗಿ ಖುಲಾಸೆ ಆಗಿರೋದು ನೋಡಿದರೆ ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿ ನಡೆಸ್ತಾ ಇರೋಂಥ ಈ ಭ್ರಷ್ಟಾಚಾರ ವಿರೋಧಿ ಚಳವಳಿ ಏನಿದೆ ಅದು ಖಂಡಿತ ಪ್ರಶ್ನಾರ್ಹ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ರಾಷ್ಟ್ರದ ಬೇರೆ ಬೇರೆ ದಿಕ್ಕುಗಳಲ್ಲಿರ್ಬೋದು, ಈ ಕಾಂಗ್ರೆಸ್ ಮಾತ್ರ ಅಲ್ಲ, ಎಲ್ಲ ವಿರೋಧ ಪಕ್ಷಗಳು, ಇಂಡಿಯಾ ಮೈತ್ರಿಕೂಟದಿಂದ ಹಿಡಿದು ಎಲ್ಲ ವಿರೋಧ ಪಕ್ಷಗಳು ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಬಿ ಜೆ ಪಿ ಸರ್ಕಾರದ ವಿರುದ್ಧ ಮುಗಿ ಬೀಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕೆಂದರೆ ಇಂಥ ಒಂದು ಇಡೀ ರಾಷ್ಟ್ರದ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೇಜ್ರಿವಾಲ್ ಬಂಧನ ಪ್ರಕರಣ ಗಮನ ಸೆಳೆದಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಬ್ಬ ಸಿಟ್ಟಿಂಗ್ ಸಿ ಎಮ್ನ
ಬಂಧನ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಅಮೆರಿಕಾದಲ್ಲೂ ಕೂಡ ಸುದ್ದಿಯಾಗಿತ್ತು. ಇಂಥ ಒಂದು ಪ್ರಕರಣದಲ್ಲಿ ಇವತ್ತು ಕೇಜ್ರಿವಾಲ್ ಅವರು ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ಬಂಧ ಮುಕ್ತ ಆಗಿರೋದು ನಿಜಕ್ಕೂ ಇದು ಸಣ್ಣ ಸುದ್ದಿ ಅಂತೂ ಖಂಡಿತ ಅಲ್ಲ. ಜೊತೆಯಲ್ಲೇನೆ ಇವಾಗ ಜನಸಾಮಾನ್ಯರಾದ ನಮ್ಮಂಥವ್ರು ನಿಮ್ಮಂಥವ್ರನ್ನೇ ಯಾರಾದರೂ ಕರ್ಕೊಂಡು ಹೋಗ್ಬಿಟ್ಟು ಸುಖ ಸುಮ್ಮನೆ ಬಂಧನದಲ್ಲಿಟ್ಟು 15 ದಿನ 20 ದಿನ 1 ತಿಂಗಳು 2 ತಿಂಗಳು ಬಂಧನದಲ್ಲಿಟ್ಟು ಆಮೇಲೆ ನಿನ್ನ ಮೇಲೆ ಯಾವುದೇ ಆರೋಪ ಸಾಬೀತಾಗಿಲ್ಲ ಹೋಗಪ್ಪ ಅಂತ ಹೇಳಿದ್ರೆ ಏನಾಗುತ್ತೆ? ಆತನ ವೈಯಕ್ತಿಕ ಪ್ರತಿಷ್ಠೆ ಏನು, ಆತನ ಇದು ಮಾನಹಾನಿಯಾಗಿರುತ್ತೆ, ಜೊತೆಗೆ ಆತನ ಇಮೇಜಿಗೆ ಧಕ್ಕೆ ಆಗಿರುತ್ತೆ. ಅದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹಂಗಾಗಬೇಕಾದ್ರೆ ಒಬ್ಬ ಹಾಲಿ CM ಆಗಿದ್ದಂಥ ವ್ಯಕ್ತಿನ ಸರ್ಕಾರಿ ನಿವಾಸದಿಂದ CM ನಿವಾಸದಿಂದ ಎತ್ಕೊಂಡೋಗಿ ಅವ್ರನ್ನ ಬಂಧನ ಮಾಡಿ ಇವಾಗ ನಿಮ್ಮ ಮೇಲೇನು ಆರೋಪ ಇಲ್ಲ ಅಂದಾಗ ಆತ ಕಣ್ಣೀರಾಗ್ದಲ್ಲ ಇನ್ನೇನು ಮಾಡೋಕ್ಕೆ ಸಾಧ್ಯ? ಜೊತೆಗೆ ನ್ಯಾಯಾಂಗ ವ್ಯವಸ್ಥೆ ಏನಿದೆ, ನ್ಯಾಯದಾನ ವ್ಯವಸ್ಥೆ ಏನಿದೆ ಅದು ಕರೆಕ್ಟಾಗಿದೆ ಅಂತಲೂ ಸಾಬೀತಾಗಿದೆ. ಜೊತೆಯಲ್ಲೇ ರಾಜಕೀಯವಾಗಿ ನಡೀತಾ ದಾಳಿ ಅನ್ನೋದು ಕೂಡ ಈಗ ಅತ್ಯಂತ ಪ್ರಶ್ನಾರ್ಹವಾಗಿದೆ. ಈ ವಿಚಾರವಾಗಿ ಜನ ಕೂಡ ಎಚ್ಚೆತ್ಕೊಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಏನೊಂದು ದೊಡ್ಡ ಮಟ್ಟದ ಚರ್ಚೆಗಳು ನಡೆಯುತ್ತೆ, ಆ ಚರ್ಚೆಗಳಲ್ಲಿ ಜನ ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಬೇಕಾಗುತ್ತೆ. ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕಾರಣಿಯ ಬಂಧನ ಆದಂಥ ಸಂದರ್ಭದಲ್ಲಿ ಕೂಡ ಈ ಒಂದು ED ಇರ್ಬೋದು, CBI ಇರ್ಬೋದು, ಆ ತನಿಖಾ ಸಂಸ್ಥೆಗಳು ಸೂಕ್ತ ಪುರಾವೆಯನ್ನು ಇಟ್ಕೊಂಡಲೇ ಹೋದರೆ ಜನರ ಮುಂದೆಗಡೆ, ನ್ಯಾಯಾಲಯದ ಮುಂದೆಗಡೆ ಅವರು ತಪ್ಪಿತಸ್ಥರಾಗ್ತಾರೆ. ಈಗ ಹೆಂಗೆ ಕೇಜ್ರಿವಾಲ್ ಪ್ರಕರಣದಲ್ಲಿ ಅವರು ಒಂದು ರೀತಿ ED ಮತ್ತು CBI ಏನಿದೆ ಅದು ಒಂದು ರೀತಿ ಬಫೂನ್ ರೀತಿ ಏನಾಗಿದೆ, ಆ ರೀತಿ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಕಳಕಳಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.